ಲೈಟ್ಸ್ ಕ್ಯಾಮ್ರಾ ಆಕ್ಷನ್. ಒಂದು ಕತೆ ರೆಡಿ ಮಾಡಿ ಅದನ್ನು ಸಿನಿಮಾ ಮಾಡೋದಕ್ಕೆ ನಿರ್ಮಾಪಕರಿಗೋಸ್ಕರ 3 ವರ್ಷದಿಂದ ತಿರುಗಿ ಸಾಕಾಗೋಗಿದೆ. ಓಹ್, ಇದು ಯಾವುದೋ ಒಂದು ಬ್ಯಾಂಕ್ ಇದ್ದಂಗಿದೆ. ಈ ಬ್ಯಾಂಕಲ್ಲಾದರೂ ಹೋಗಿ ಸಾಲನಾದರೂ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ಬನ್ನಿ ಕೂತ್ಕೊಳ್ಳಿ. ಹೇಳಿ ಸರ್, ಏನಾಗಬೇಕಿತ್ತು? ಸರ್, ನಾನು ಸಿನಿಮಾ ಡೈರೆಕ್ಟ್ರು. ಒಂದು ಕತೆ ಮಾಡಿ ಆ ಕತೆನ ಸಿನಿಮಾ ಮಾಡಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ನಿಮ್ಮ ಬ್ಯಾಂಕಿಂದ ಒಂದು ಸಣ್ಣ ಲೋನ್ ಕೊಡಿಸ್ಬಿಟ್ರೆ ಆ ಲೋನಿಂದ ಒಂದು ಸಿನಿಮಾ ಮಾಡ್ಬಿಡ್ತೀನಿ ಸರ್. ಸಿನಿಮಾನಾ? ಸಾರ್, ಮುಖ ನೋಡಿ ಮಣ ಹಾಕ್ಬೇಡಿ ಸಾರ್. ಒಳ್ಳೆ ಟ್ಯಾಲೆಂಟ್ ಇದೆ ಸಾರ್. ಸಖತ್ತಾಗಿ ಒಂದು ಕತೆ ಮಾಡಿದ್ದೀನಿ ಸಾರ್. ಹೀಗೆ ಹೇಳ್ತೀನಂತ ತಪ್ಪು ತಿಳ್ಕೊಬೇಡಿ. ಸಿನಿಮಾಗೆಲ್ಲ ಲೋನ್ ಕೊಟ್ಟರು ವಾಪಸ್ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಒಂದು ಕೆಲಸ ಮಾಡಿ, ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಬಿಲ್ಡರ್ ಇದ್ದಾರೆ, ಅವ್ರ ಅಡ್ರೆಸ್ ಬರೆದು ಕೊಡ್ತೀನಿ. ಅವ್ರಿಗೋಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೆಲ್ಪ್ ಮಾಡಿದ್ರು ಮಾಡ್ಬೋದು. ಥ್ಯಾಂಕ್ ಯು ಸರ್. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ತಗೊಳ್ಳಿ. ಥ್ಯಾಂಕ್ ಯು ಸರ್. ಆಯ್ತು, ನಾನು ಇವಾಗಲೇ ಹೋಗಿ ಅವ್ರನ್ನ ಭೇಟಿ ಆಗ್ತೀನಿ ಸರ್. ಇನ್ನೂ ಅದೆಷ್ಟು ದಿನಗಳು ತಿರುಗಾಟನೋ ಹುಡುಕಾಟನೋ ಗೊತ್ತಿಲ್ಲ. ದೇವ್ರೆ, ಇವತ್ತು ಆ ಬ್ಯಾಂಕ್ ಮ್ಯಾನೇಜರು ಕೊಟ್ಟಿರೋ ಅಡ್ರೆಸ್ಸು ಸಿಕ್ಕಿ ಅವ್ರಿಗೆ ಈ ನನ್ನ ಕತೆ ಇಷ್ಟ ಆಗಿ ಅವರು ಪ್ರೊಡ್ಯೂಸ್ ಮಾಡೋದಕ್ಕೆ ಒಪ್ಕೊಂಬಿಟ್ರೆ ಅಷ್ಟೇ ಸಾಕಪ್ಪ. ದೇವ್ರೇ ಕಾಪಾಡಪ್ಪ. ಹಾಂ, ಇದೇ ಅಡ್ರೆಸ್ಸು. ಒಳಗಡೆ ಸಾಹೇಬ್ರು ಇರ್ಬೋದು, ನೋಡೋಣ. ಏನಪ್ಪ ಇದು ಇಷ್ಟು ದೊಡ್ಡದಾಗಿದೆ ಆಫೀಸ್ ಗೇಟು. ಇದನ್ನ ನೋಡಿದ್ರೆ ಪ್ರೊಡ್ಯೂಸ್ ಮಾಡಿದ್ರು ಮಾಡ್ಬೋದು. ಏನಪ್ಪ ಹಿಂಗ್ ಹೋಗ್ತಾ ಇದ್ಯಾ? ದನ ನುಗ್ತಾ ಇದ್ಯಾ? ಇದೇ ನಿಮ್ ಅತ್ತೆ ಮನೆ ಅನ್ಕೊಂಡ? ಯಾರ್ ನೋಡಕ್ ಬಂದ್ರಿ? ನಾನೊಬ್ಬ ಇದೀನಿ ಏನೋ ಜ್ಞಾನ ಇಲ್ವಾ ನಿಮ್ಗೆ? ಮ್ಯಾನರ್ಸ್ ಇಲ್ವಾ? ಸರ್, ಯಜಮಾನ್ರನ್ನ ನೋಡ್ಬೇಕಾಯ್ತು ಸರ್. ಫೈನಾನ್ಸ್ ವಿಚಾರ ಸ್ವಲ್ಪ ಮಾತಾಡ್ಬೇಕಿತ್ತು. ಆದ್ರೂ ನಾನು ಕೇಳ್ಕೊಂಡು ಹೋಗ್ಬೇಕಲ್ವಾ ನೀವು? ತಪ್ಪಾಯ್ತು ಸರ್, ನಾನು ನಿಮ್ಮನ್ನ ನೋಡ್ಲಿಲ್ಲ. ಒಂದ್ ನಿಮಿಷ ವೆಯ್ಟ್ ಮಾಡಿ, ಸಾಹೇಬ್ರಿಗೆ ಫೋನ್ ಮಾಡ್ತೀನಿ. ಅವ್ರೇನಾದ್ರೂ ಕಳ್ಸ್ಕೊಡಿ ಅಂದ್ರೆ ಕಳ್ಸ್ಕೊಡ್ತೀನಿ. ಹಲೋ ಮೇಡಮ್, ಇಲ್ಲಿ ಸಾಹೇಬ್ರು ಕೇಳ್ಕೊಂಡು ಯಾರೋ ಒಬ್ರು ಬಂದಿದ್ದಾರೆ. ಏನೋ ಫೈನಾನ್ಸ್ ವಿಚಾರ ಮಾತಾಡ್ಬೇಕು ಅಂತ ಇದ್ದಾರೆ. ಕೇಳಿ ಮೇಡಮ್. ಸರ್, ಇಲ್ಲೇ ಇದ್ದಾರೆ, ಒಂದ್ ನಿಮಿಷ ಕೊಡ್ತೀನಿ. ಓಕೆ ಸರ್, ಕೊಡಿ. ಹೇಳಿ ರಮಣ್ಣವ್ರೆ. ಸರ್, ಯಾರೋ ಬ್ಯಾಗ್ ತಗ್ಲಾಕೊಂಡು ಫೈಲ್ ಇಟ್ಕೊಂಡು ಬಂದಿದ್ದಾರೆ ಸರ್. ನಿಮ್ಮನ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ದಾರೆ ಸರ್. ಹೌದಾ ಸರ್, ಅವರು ನೋಡಕ್ಕೆ ಒಂಥರ ವಿಚಿತ್ರವಾಗಿ ಕಾಣ್ತಾ ಇದ್ದಾರೆ ಸರ್. ಒಂಥರ ಅಂದ್ರೆ? ಮೆಂಟಲ್ ಹಾಸ್ಪಿಟ್ಲಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿದ್ದಾರೆ ಅನ್ಸುತ್ತೆ. ಅದು ಒಳ್ಳೆ ನಿಮ್ಮ ಹತ್ರ ಏನೋ ಮಾತಾಡ್ಬೇಕು, ಏನೋ ಫೈನಾನ್ಸ್ ವಿಚಾರ ಕೇಳಬೇಕು ಅಂತ ಇದ್ದಾರೆ ಸರ್. ನನ್ಗೆ ಯಾಕೋ ಒಂಥರ ಅನುಮಾನ ಸರ್. ಫೈನಾನ್ಸ್ ಅಂತ ಹೇಳ್ತಾ ಇದ್ದೀರಾ? ಯಾರಿಂದ ಏನಾಗುತ್ತಾ ಗೊತ್ತಿಲ್ಲ. ಸರಿ, ಅಲ್ಲೇ ಇರ. ಸರಿ ಸರಿ ಸರ್, ಬಂದ್ ಮಾತಾಡ್ತೀನಿ. ಓಕೆ ಸರ್. ಓಕೆ ರಾಮ. ನೋಡಿ ಯಜಮಾನ್ರೆ. ಸರ್, ಯಾಕೆ ಸರ್? ನೀವು ಇಲ್ಲಿ ಆರಾಮಾಗಿ ರೆಸ್ಟ್ ತಗೊಳ್ಳಿ. ಯಜಮಾನ್ರು ಬಂದ್ಮೇಲೆ ನಿಮ್ನ ಒಳಗಡೆ ಕಳ್ಸಿ. ಸರಿ ಸರ್. ಸರಿನಾ? ಹಾಗಿದ್ರೆ ಒಂದು 5 ನಿಮಿಷ ಹಿಂಗೋಗಿ ಬಂದ್ಬಿಡ್ತೀನಿ ಸರ್. ನಮಸ್ತೆ ಸರ್. ಸರ್, ಬೈಚಾಪುರ ವಿಲ್ಲಾ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋದಕ್ಕೆ ಕ್ಲೈಂಟ್ ಬಂದಿದ್ದಾರೆ, ಕರೆಯೋಣ್ವಾ ಸರ್? ಸರ್ ನಮಸ್ತೆ. ನಮಸ್ತೆ, ಬನ್ನಿ ಕುತ್ಕೊಳ್ಳಿ. ಸರ್, ಇದು ಬ್ರಿಗೇಡ್ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ 50 ಎಕರೆ ಜಾಗದ್ದು ಪ್ರಾಪರ್ಟಿ ಪೇಪರ್ಸು ಎಲ್ಲ ಲೀಗಲ್ ಆಗಿದೆ. ನೀವು ಒಂದು ಸರ್ತಿ ಬಂದು ನೋಡಿದ್ರೆ ಇದನ್ನೇನಾದ್ರೂ ಮಾಡಿ ಮುಂದುವರಿಸಬಹುದು. ಆ ವಿಲ್ಲಾ ಪ್ರಾಜೆಕ್ಟ್ದು ಬಜೆಟ್ ಎಷ್ಟಾಗುತ್ತೆ? ಏನೋ ಒಂದು 500 ಕೋಟಿ ಆಗ್ಬೋದು ಸರ್. ಎಲ್ಲಾ ಡಾಕ್ಯುಮೆಂಟ್ಸ್ ಲೀಗಲ್ ಆಗಿದ್ರೆ Ready ಇದೆ ಸರ್. ರಿಜಿಸ್ಟರ್ ಮಾಡಿಸ್ಬಿಡೋಣ. ಸರಿ ಸರ್. ಸರಿ, ತಗೊಳ್ಳಿ. ಥ್ಯಾಂಕ್ ಯು ಸರ್. ಓಕೆ.
ಎಕ್ಸ್ಕ್ಯೂಸ್ ಮಿ ಸರ್, ಲಾಸ್ಟ್ ಇಯರ್ ನಮ್ಮ ಕಂಪ್ನಿ ಪ್ರಾಫಿಟ್ ಬಂದ್ಬಿಟ್ಟು 500 ಕೋಟಿ ಆಗಿದೆ ಸರ್. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋಕ್ಕೆ ಇನ್ನು 2 ದಿನ ಬಾಕಿ ಇದೆ ಸರ್. ಸೊ ಇಲ್ಲೊಂದು ಸೈನ್ ಹಾಕಿದ್ರೆ ಫೈಲ್ ಮೂವ್ ಮಾಡಿಸ್ತೀನಿ ಸರ್. ಯಾಕೆ ಇಷ್ಟು ಲೇಟ್ ಮಾಡಿದ್ರಿ? ಬರೀ 2 ದಿನ ಇರೋದಾ? ವಾಟ್ ನಾನ್ಸೆನ್ಸ್. ಸರ್ಕಾರಕ್ಕೆ ಕಟ್ಟಬೇಕಾಗಿರ್ತಕ್ಕಂಥ ಟ್ಯಾಕ್ಸು ಸಮಯಕ್ಕೆ ಸರಿಯಾಗಿ ಕಟ್ಟಬೇಕು. ನಾನು ಸಿಗ್ನೇಚರ್ ಮಾಡ್ಕೊಡ್ತೀನಿ, Okay. ನಾಳೆನೇ ಫೈಲ್ನ ಮೂವ್ ಮಾಡಿ. ಗೊತ್ತಾಯ್ತಾ? ಓಕೆ ಸರ್. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ. ಏನು ಈ ಅಪ್ಪ ಅಷ್ಟೊತ್ತಿಂದ ಇಲ್ಲೇ ಕೂತಿದ್ದಾನಲ್ಲ, ನಾನು ಬೇರೆ ಮರ್ತುಬಿಟ್ಟೆ. 1 ಸೆಕೆಂಡು, ಮೇಡಮ್ ಅವ್ರಿಗೆ ಫೋನ್ ಮಾಡೋಣ. ಹಲೋ ಮೇಡಮ್ ಅವರೇ. ಹೇಳಿ ರಾಮಣ್ಣ ಅವರೇ. ಸಾಹೇಬ್ರು ಕೇಳ್ಕೊಂಡ ಅಪ್ಪ ಬಂದಿದ್ನಲ್ಲ, ಅವ್ರು ಇಲ್ಲಿ ವೆಯ್ಟ್ ಮಾಡ್ತಾ ಓ ಇದ್ದಾರೆ. ಹೌದಾ, ಕಳ್ಸಿ ಕಳ್ಸಿ. ಹಾ ಸರಿ ಮೇಡಮ್ ಅವರೇ, ನಿಮ್ನ ಸಾಹೇಬ್ರು ಕರಿತಾ ಇದ್ದಾರೆ, ಹೋಗಿ ಮಾತಾಡ್ಕೊ ಬನ್ನಿ. ಹಿಂಗೆ ರೈಟ್ಗೆ ಹೋಗಿ ಲೆಫ್ಟ್ ತಗೊಳ್ಳಿ, ಅಲ್ಲೇ ಅವ್ರ ಚೇಂಬರ್ ಇದೆ. ಸರ್ ಹೌದಾ ಸರ್? ಹೋಗಿ ಬನ್ನಿ. ಸರಿ ಸರ್. ಆಯ್ತು ಹೋಗಿ. ಓಟ್ ಬರ್ತೀನಿ ಸರ್. ನಮಸ್ಕಾರ ಸರ್. ಬನ್ನಿ ಕೂತ್ಕೊಳ್ಳಿ. ಹೇಳ್ರಿ, ಯಾರ್ರಿ ನೀವು? ನನ್ನಿಂದ ಏನಾಗಬೇಕಾಗಿತ್ತು? ಸರ್, ಬ್ಯಾಂಕ್ ಮ್ಯಾನೇಜರು ರಾಮ್ ಪ್ರಸಾದ್ ಅವರು ನಿಮ್ಮ ಅಡ್ರೆಸ್ ಕೊಟ್ಟು ಕಳಿಸಿದ್ರು ಸರ್. ಅದಕ್ಕೆ ಸ್ವಲ್ಪ ಮಾತಾಡಬೇಕಾಯಿತು, ಬಂದೆ ಸರ್. ಬ್ಯಾಂಕ್ ಮ್ಯಾನೇಜರಾ? ಯಾವ ಬ್ಯಾಂಕ್ ಮ್ಯಾನೇಜರು? ಅದೇ ಸರ್, ರೈತರ ಬ್ಯಾಂಕ್ ಸರ್. ಆ ಸಾಲ ಕೊಡ್ತಾರಲ್ಲ ಸರ್, ಆ ಬ್ಯಾಂಕ್ ಮ್ಯಾನೇಜರ್ ಸರ್. ಓ, ರೈತರ ಬ್ಯಾಂಕು ರಾಮ್ ಪ್ರಸಾದ್ ಅವರಾ? ಸರಿ, ನೀವೇನು ಮಾಡ್ಕೊಂಡಿದ್ದೀರಾ? ಸರ್, ನಾನು ಸಿನಿಮಾ ಡೈರೆಕ್ಟ್ರು ಸರ್. ಓ, ಸಿನಿಮಾ ಡೈರೆಕ್ಟ್ರಾ? ನನ್ನಿಂದ ಏನಾಗಬೇಕಾಗಿತ್ತು? ಅದೇ ಸರ್, ನಾನೊಂದು ಕತೆ ಮಾಡಿದ್ದೀನಿ ಸರ್. ಅದನ್ನು ಸಿನಿಮಾ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀನಿ ಸರ್. ನೀವೇನಾದರೂ ಈ ಸ್ಟೋರಿ ಕೇಳ್ಬಿಟ್ಟು ಓಕೆ ಮಾಡಿದರೆ ಒಂದು ಸಿನಿಮಾ ಮಾಡ್ಬಿಡ್ತೀನಿ ಸರ್. ಓ, ನಿಮ್ಮ ಸಿನಿಮಾ ಈಗಿನ ಜನ್ರೇಷನ್ಗೆ ಸೆಟ್ ಆಗುತ್ತೇನ್ರಿ? ಈಗಿನ ಕಾಲಕ್ಕೆ ಗೊತ್ತಲ್ಲ, ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾ ಇರಬೇಕು. ಸರ್, ನಾನು ನೋಡಕ್ಕೆ ಹಿಂಗಿದ್ದೀನಿ ಸರ್, ನಾನು ಮಾಡೋದೆಲ್ಲ ಅದೇ ಲೆವೆಲ್ಲು. ನಾನೇನಾದರೂ ಆ್ಯಕ್ಟಿಂಗ್ ಮಾಡ್ಬೇಕೇನ್ರಿ? ಸರ್, ಅದಾಗಲ್ಲ ಸರ್. ನೀವೊಂದು ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಒಂದು 5 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಸಿನಿಮಾನ ಮುಗಿಸ್ಬಿಡ್ಬೋದು ಸರ್. ಬರೀ 5 ಕೋಟಿನಾ? ನಾನೆಲ್ಲ 100 ಕೋಟಿ ಕೇಳ್ತೀರ ಅನ್ಕೊಂಡಿದ್ನಲ್ರಿ. ಏನಾದರೂ ಲಾಭ ಬರುತ್ತೆ ತಾನೆ? ಸರ್, 5 ಕೋಟಿ ಹಾಕಿ ಸರ್, 500 ಕೋಟಿ ಲಾಭ ಕೊಡಿಸ್ತೀನಿ ರೀ. ನಿಮ್ಮ ಮುಖದಲ್ಲಿ 500 ಕೋಟಿ ಕಾಣಿಸ್ತಾ ಇದೆ. ನೀವು ಜ್ಯೂಸ್ ಕುಡಿತೀರಾ ಇಲ್ಲ ಬಾದಾಮ್ ಹಾಲು ಕುಡಿತೀರಾ? ಸರ್, ಏನು ಬೇಡ ಸರ್. ರೀ ಇರ್ರಿ, 1 ನಿಮಿಷ. ಶ್ವೇತಾ ಅವರೇ, ಸರ್ ಹೇಳಿ ಸರ್. ನಮ್ಮ ಡೈರೆಕ್ಟರ್ಗೆ ಜ್ಯೂಸ್ ತಂದು ಕೊಡಿ. ಓಕೆ ಸರ್. ಆಹಾ, ತಿರುಪತಿ ತಿಮ್ಮಪ್ಪ, ಲಡ್ಡು ಬಂದು ಬಾಯಿಗೆ ಬಿತ್ತಪ್ಪ. ಈ ಸಿನಿಮಾ ಸಕ್ಸಸ್ ಆದ್ರೆ ನಿನ್ ಸನ್ನಿಧಾನಕ್ಕೆ ಬಂದು ಗುಂಡೋಡ್ಸ್ಕೊಂಡ್ ಬಂದ್ಬಿಡ್ತೀನಪ್ಪ. ಆಹಾ, ಪ್ರಸಾದ ಕೊಟ್ಟೇ ಬಿಟ್ಟೆಲ್ಲಪ್ಪ. ಸರ್, ತಿರುಪತಿ ತಿಮ್ಮಪ್ಪ ಪ್ರಸಾದ ಕೊಟ್ಟೇ ಬಿಟ್ಟ ಸರ್. ಇದನ್ನ ಕಿವಿಗೆ ಇಟ್ಕೊಂಬಿಡಿ ಸರ್. ಕೊಡಿ. ತಿರುಪತಿ ತಿಮ್ಮಪ್ಪ 5 ಕೋಟಿಗೆ 500 ಕೋಟಿ ಪ್ರಸಾದ. 5 ಕೋಟಿ ಕ್ಯಾಶ್ ತಗೊಬನ್ನಿ ಪ್ರದೀಪ್. ನಿಮ್ಮನ್ನು ನಂಬಿ 5 ಕೋಟಿ ದುಡ್ಡು ಕೊಡ್ತಾ ಇದ್ದೀನಪ್ಪ. ಅದನ್ನ ಹಾಗೆ ಉಳಿಸ್ಕೊಂಡು ರಿಟರ್ನ್ ಬರೋ ಥರ ಮಾಡಿ. ಸರ್, ನನ್ನ ಸಿನಿಮಾಗಳೆಲ್ಲ ಸೂಪರ್ ಹಿಟ್ಟೆ ಸರ್. ಆದ್ರೆ ಏನ್ ಮಾಡೋದು, ಬರೋ ದುಡ್ಡೆಲ್ಲ ಪ್ರೊಡ್ಯೂಸರೇ ತಗೊಂಡು ಹೊಟ್ಟೋದ್ರು ಸರ್. ತಗೊಳ್ಳಿ. ಥ್ಯಾಂಕ್ ಯು ಸರ್. ಬರ್ತೀನಿ ಸರ್. ರೀ ಡೈರೆಕ್ಟ್ರೇ, ಹಾ, ಬನ್ರಿ ಇಲ್ಲಿ. ಯಾಕೆ ಸರ್? ಶ್ವೇತಾ ಅವರೇ, ಜ್ಯೂಸ್ ತಂದು ಕೊಡ್ರಿ ನಮ್ಮ ಡೈರೆಕ್ಟರ್ಗೆ. ದುಡ್ಡು ಕೊಟ್ಟ ತಕ್ಷಣ ತಗೊಂಡೋಗ್ತಿದ್ರಲ್ಲ, ಸ್ಟೋರಿ ಯಾರು ಹೇಳ್ತಾರೆ? ಸ್ಟೋರಿ ಏನು ಹೇಳ್ರಿ? ಜ್ಯೂಸ್ ಕೊಡ್ರಿ. ಥ್ಯಾಂಕ್ ಯು ಸರ್. ಕುಡೀರಿ, ಆರಾಮಾಗಿ ಜ್ಯೂಸ್ ಕುಡೀರಿ. ಸ್ಟೋರಿ ಕೇಳ್ತೀರಾ ಸರ್? ಅದು ಸರ್, ಕತೆ ಓಪನ್ ಆದ ಕೂಡಲೇ ಇವನೊಬ್ಬ
ದಿನ ಇವಂದಿದೆ ಆಯ್ತು. ಇವನ್ ಯಾವನು ಬೆಳಗಾದ್ರೆ ಬಂದು ಇಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಬಾವ ನಮಸ್ಕಾರ ಮಾಡು ಬಾವ. ಅಯ್ಯೋ ನಿನ್ ಮಕ್ಕ ಮುಚ್ಚ ಬರೀ ಯಾವಾಗ್ಲೂ ಹಿಂದೆ ಆಗೋಯ್ತು ನಿಂದು. ಹೆದ್ದೋಗಲೆ ಹೆದ್ದೋಗು. ಅವ ಅವ ಯಾಕೋ ಇವತ್ತು ಬೆಳಗ್ಗೆ ಎದ್ಗಳಿಗೆನೆ ಸರಿ ಇಲ್ವಲ್ಲ. ಯಾರ ಮುಖ ನೋಡ್ದೆ? ಗುರುಗಳೇ ಯಾವ್ದೋ ಜಡೆ ವಾಯ್ಸು. ಗುರುಗಳೇ ಗುರುಗಳೇ ಅಂತ ಕರೆದಿಯಾ? ನೀನೇನ ಕರೆದಿದ್ದು? ಹೌದು ಗುರುಗಳೇ. ಏನು ದೈವೀಕ ಕಳೆ, ಮುದ್ದು ಮುದ್ದಾಗಿದೆಯಾ ನನ್ನ ಮುದ್ದಾದ ಜಡೆಯೇ. ಗುರುಗಳೇ ನಾನೊಂದು ಇಂಟರ್ವ್ಯೂಗೆ ಹೋಗ್ತೀನಿ. ಆ ಕೆಲ್ಸ ನನ್ಗೆ ಸಿಗೋ ಆಶೀರ್ವಾದ ಮಾಡಿ. ಖಂಡಿತವಾಗ್ಲೂ ನಿನಗೇ ಸಿಗುತ್ತೆ. ನನ್ನ ಆಶೀರ್ವಾದ ನಿನ್ ಮೇಲೆ ಇದ್ದೇ ಇರುತ್ತೆ. ಬಾ ನನ್ನ ಮುದ್ದಾದ ಜಡೆಯೇ. ಥ್ಯಾಂಕ್ ಯು ಗುರುಗಳೇ. ನಾನಿನ್ ಬರ್ತೀನಿ. ಅಯ್ಯಯ್ಯೋ ಜಡೆ ಅಲ್ಲಾಡಿಸ್ಕೊಂಡು ಹೋಗ್ಬಿಡ್ತಾವಳಲ್ಲ. ನನ್ ಕೈ ಸಿಕ್ಬಿಟ್ಟಿದ್ರೆ ಮಜಾ ಮಾಡ್ಬಿಡ್ತಾ ಇದ್ನಲ್ಲ. ಗುರುಗಳೇ ಮೈ ತೋರ್ಸ್ಕೊಂಡು ಶೋ ಮಾಡ್ತಾ ಇದ್ದೀರಾ, ಹೊದ್ಕೊಳ್ಳಿ ಇದನ್ನ. ಯಾವ್ದೋ ದೊಡ್ಡ ಪಾರ್ಟಿ ಬಂದಂಗಿದೆ. ನಮಸ್ಕಾರ ಗುರುಗಳೇ. ನಾನೊಂದು ಒಳ್ಳೆ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀನಿ. ಅದರಲ್ಲಿ ಗೆದ್ದೇ ಗೆಲ್ಬೇಕು ಅಂತ ಆಶೀರ್ವಾದ ಮಾಡಿ. ಖಂಡಿತ ನೀವು ಗೆದ್ದೇ ಗೆಲ್ತೀರಾ. ದೇವ್ರಿದಾನೆ, ನನ್ನ ಆಶೀರ್ವಾದನೂ ಇದೆ. ಖಂಡಿತ ನೀವು ಗೆದ್ದೇ ಗೆಲ್ತೀರಾ. ಇಷ್ಟೊಂದು ದುಡ್ಡು. ಅಯ್ಯೋ ದುಡ್ಡು ಕೊಟ್ಟು ದೇವ್ರೆ ನೀನು ಚೆನ್ನಾಗಿರಪ್ಪ, ಸುಖವಾಗಿರು. ಏನಪ್ಪ ಪುತ್ರರತ್ನ, ಇಷ್ಟು ದಿನ ಆ ಮಠ ಸ್ವಾಮಿಗಳ ಹತ್ರ ಹೋಗಿ ಆಶೀರ್ವಾದ ಪಡೀತಾ ಇದ್ದೆ. ಇವತ್ತು ಈ ಬೀದಿ ಸ್ವಾಮಿಗಳ ಹತ್ರ ಆಶೀರ್ವಾದ ತಗೊಳಕ್ ಬಂದ್ಬಿಟ್ಟಿದ್ಯಾ? ಇಷ್ಟು ದಿವಸ ಮಠದ ಸ್ವಾಮಿಗಳ ಆಶೀರ್ವಾದ ಒಂದು ನಿಜ ಆಗ್ಲಿಲ್ಲ. ಕೊನೆಗೆ ಅವರು ಮಾಡಬಾರ್ದು ಕೆಲಸ ಮಾಡಿ ಜೈಲಿಗೆ ಹೋದ್ರು. ಆದ್ರಿಂದನೇ ಈ ಸ್ವಾಮಿಗಳ ಹತ್ರ ಈಗ ಆಶೀರ್ವಾದ ಪಡೆಯಕ್ ಬಂದಿದ್ದೀನಿ. ಅಂದ್ರೆ ಇವನ್ ಆಶೀರ್ವಾದ ಮಾಡಿದ್ರೆ ನೀನ್ ಅನ್ಕೊಂಡಿದ್ದೆಲ್ಲ ನೆರವೇರ್ಬಿಡತ್ತೆ ಅನ್ಕೊಂಡಿದೀಯಾ? ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ಇವನ್ ತಲೆ ಬುಡಕ್ ಕೊಯ್ದಾಕ್ತೀನಿ. ಈ ದುಡ್ಡಿನಿಂದ ಇಷ್ಟು ದೊಡ್ಡ ಸ್ಕೆಚ್ ಇದೆಯಾ? ಸಾರಿ ಗುರುಗಳೇ, ಅವತ್ ನೀವ್ ನನಗ್ ತಪ್ಕೊಂಡ್ ಆಶೀರ್ವಾದ ಮಾಡಿದ್ರಲ್ಲ, ಅದಕ್ ನನಗ್ ಇನ್ಸ್ಪೆಕ್ಟರ್ ಕೆಲ್ಸನೂ ಸಿಕ್ತು. ಹೌದಾ? ನೀನ್ ಇನ್ಸ್ಪೆಕ್ಟರ್ ಆಗ್ತಿ ಅಂತ ಗೊತ್ತಿದ್ದಿದ್ರೆ ನಾನ್ ನಿನ್ ತಪ್ಕೊಂತಾನೆ ಇರ್ಲಿಲ್ಲ. ಸಾರಿ ಮೇಡಮ್, ತಪ್ಪಾಯ್ತು ಮೇಡಮ್. ಪರವಾಗಿಲ್ಲ ಬಿಡಿ ಗುರುಗಳೇ. ಇವತ್ತು ನಾನೊಂದ್ ಒಳ್ಳೆ ಕೆಲ್ಸಕ್ಕೆ ಕೈ ಹಾಕಿದ್ದೀನಿ. ಈ ಸರಿನೂ ಆಶೀರ್ವಾದ ಮಾಡ್ಬಿಡಿ. ನೀವು ಗುರುಗಳಲ್ಲ, ನನ್ನ ಪಾಲಿನ ದೇವರು. ಗುರುಗಳೇ 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 ನನ್ನ ಹೆಂಡತಿ ಮೋನಿ ನಿಮ್ಮನ್ನು ಒಂದ್ಸಲ ತಪ್ಕೊಂಡಿದ್ದಕ್ಕೆ ACP ಲೆವೆಲ್ಗೆ ಹೋಗ್ಬಿಟ್ಲು. ಗುರುಗಳೇ ಗುರುಗಳೇ, ಇವತ್ತು ನನ್ನ ಪ್ರಸ್ತ ಗುರುಗಳೇ, ಯಾವ್ದು ವಿಘ್ನ ಬರ್ದೇ ಇರೋ ತರ ಆಶೀರ್ವಾದ ಮಾಡಿ ಗುರುಗಳೇ. ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ ಗುರುಗಳೇ, ಆಶೀರ್ವಾದ ಮಾಡಿ ಗುರುಗಳೇ, ಆಶೀರ್ವಾದ ಮಾಡಿ ಗುರುಗಳೇ. ನೀವು ಗುರುಗಳೇ ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ. ಆಶೀರ್ವಾದನೇ ಬೇಕು. ನಾನ್ ಮಾಡ್ತೀನಿ, ನಾನ್ ಮಾಡ್ತೀನಿ. ಗುರುವೇ 100 ವರ್ಷ ಚೆನ್ನಾಗಿರಪ್ಪ ನೀನು. ಫಸ್ಟ್ ನೈಟು ಹೆಂಡ್ತಿನ ಹಿಡ್ಕೊಂಡ್ ಮಾಡೋದನ್ನೆಲ್ಲ ನನ್ನ ಹಿಡ್ಕೊಂಡು ಎಲ್ಲ ಮಾಡ್ಬಿಡ್ತಾನ ಅಂತ ಭಯ ಆಗ್ಬಿಟ್ಟಿತ್ತಪ್ಪ ತಂದೆ. ಕತೆ ತುಂಬ ಚೆನ್ನಾಗಿದೆ ರೀ. ನಾಳೆಯಿಂದನೇ ಶೂಟಿಂಗ್ ಸ್ಟಾರ್ಟ್ ಮಾಡಿಬಿಡೋಣ. ನೋಡ್ರಿ, ನೆಕ್ಸ್ಟ್ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಸಿನಿಮಾ ಮಾಡಬೇಕು. 100 ಕೋಟಿ ರೂಪಾಯಿ ಆದರೂ ಇನ್ವೆಸ್ಟ್ ಮಾಡ್ತೀನಿ. ಸರಿ ಸರ್, ನಾನು ಬರ್ತೀನಿ ಸರ್. ಆಯ್ತು ಸರ್, ಥ್ಯಾಂಕ್ಸ್ ಸರ್. ಅಯ್ಯೋ ಬಿಡ್ರು, ಇದ್ರಲ್ಲಿ ತರಕಾರಿ ಇದೆ ಬಿಡ್ರು. ಅಯ್ಯಪ್ಪ, ಅಯ್ಯೋ ದೇವ್ರೆ, 5 ಕೋಟಿ ಹೋಗ್ಬಿಡ್ತು. ಹೆಂಗಪ್ಪ ಸಿನಿಮಾ ಮಾಡ್ಲಿ ನಾನು?